ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ವ್ಲಾಗ್ನ ಬೆಳಗ್ಗೆ 2:45ಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಬಂದು ನಮ್ಮ ವೀಕೆಂಡ್ ವ್ಲಾಗ್ ಆಗಿರುತ್ತೆ. ಲಾಂಗ್ ವೀಕೆಂಡ್ ಇದ್ದಲ್ಲ, August 15, 16, 17. ಸೊ ಮನೇಲೇ ಇರೋದಕ್ಕಿಂತ ಎಲ್ಲಾದರೂ ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತ ಟ್ರಿಪ್ಗೆ ಹೊರಟಿದ್ವಿ. ಅದೇ ವ್ಲಾಗ್ ಆಗಿರುತ್ತೆ ಇದು. ಇದೊಂದು ಅನ್ಪ್ಲಾನ್ ಟ್ರಿಪ್. ಆ್ಯಕ್ಚುಲಿ ನಾನು ನನ್ನ ಫ್ರೆಂಡ್ನ ಕೇಳಿದೆ. ಸೊ ಅವರು ಓಕೆ ಫ್ಯಾಮ್ಲಿಯಾಗಿ ಬಂದರು. ಬಟ್ ಏನಂದರೆ ನಮಗೆ ಒಂದೇ ದಿನಕ್ಕೆ ರೂಮ್ ಸಿಕ್ಕಿದ್ದು ಅಲ್ಲಿ. ಮತ್ತೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ನಾವು ಹೋಗಿ ಅಲ್ಲೇ ನೋಡ್ಕೊಳ್ಳುವ, ಏನು ಮಾಡೋದು, ಏನು ಪ್ಲೇಸಸ್ ಹೋಗೋದು ಅಂತ ಅಲ್ಲೇ ಡಿಸೈಡ್ ಮಾಡುವ ಅಂತ ಹೇಳಿ ಹೊರಟ್ವಿ. ಬ್ಯಾಂಗ್ಳೂರಿಂದ ಮುನಾರ್ಗೆ ಅಂತ ಹೊರಟಿದ್ದು. ಆಮೇಲೆ ಅಲ್ಲಿಂದ ಎಲ್ಲೆಲ್ಲಿ ಹೋದ್ವಿ ಅಂತ ವ್ಲಾಗ್ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕೇಳ್ತಿರ್ಬೋದಾ ಈ ಸೌಂಡಲ್ಲಿ? ಇದೇನು ರೆಸ್ಟೋರೆಂಟ್ ಆ್ಯಂಡ್ ಬೇಕ್ರಿ ಅಂತ ಹಾಕಿದ್ದಾರೆ. ಹಾಯ್ ಗೈಸ್. ಫೈನಲಿ ಆಫ್ಟರ್ ಲಾಂಗ್ ವೆಯ್ಟ್ ಬ್ರೇಕ್ಫಾಸ್ಟ್ ಇಸ್ ರೆಡಿ. ಎಲ್ಲ ಒಂದೇ ತಗೊಂಡಿದ್ದೀರಲ್ಲ. ಆನ್ ದಿ ವೇ ಊಟಕ್ಕೆ ಅಂತ ನಿಲ್ಲಿಸಿ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಹೊರಟ್ವಿ. ಬ್ಯಾಂಗ್ಳೂರ್ ಟು ಮುನ್ನಾರ್ ಆಲ್ಮೋಸ್ಟ್ 500 ಚೇಂಜ್ ಕಿಲೋಮೀಟರ್ಸ್ ಇದೆ. ಸೊ ಟ್ರಾವೆಲಿಂಗಿಗಲ್ಲೇ ತುಂಬ ಟೈಮ್ ಹೊಟ್ಟೋಗುತ್ತೆ. ಎಳ್ನೀರಿಗೆ ಇಲ್ಲಿ ತಮಿಳ್ನಾಡಲ್ಲಿ 70 ರೂಪೀಸ್ ಅಂತೆ, ಬೆಂಗಳೂರಲ್ಲಿ ಇನ್ನೂ ಕಡಿಮೆ ಇದೆ. ನಿನ್ನ ಅಭಿಪ್ರಾಯ ಏನಿದೆ? 60ಯಾ 70ಯಾ? ಕೆಂದಾಳೆ ಇದಕ್ಕೆ 70 ಅಲ್ಲಿ ಸಹ. ನಾನು ಆಗಲೇ ಹೇಳ್ದಂಗೆ ಬ್ಯಾಂಗ್ಳೂರ್ ಟು ಮುನ್ನಾರ್ ಆಲ್ಮೋಸ್ಟ್ 511 ಕಿಲೋಮೀಟರ್ಸ್ ಇದೆ. ಸೊ ಕ್ಲೋಸ್ ಟು 10 hours ಜರ್ನಿ ಆಗುತ್ತೆ. ಬಟ್ ಟ್ರಸ್ಟ್ ಮಿ ಗೈಸ್, ಸೀನರಿ ತುಂಬ ಸೂಪರ್ ಆಗಿದೆ. ಲೈಕ್ ಒಂದ್ಸತಿ ಹೈವೇ ಎಲ್ಲ ದಾಟಿದ್ಮೇಲೆ ಅದಾದಮೇಲೆ ಗೊತ್ತಲ್ಲ, ಹಿಲ್ ಸ್ಟೇಷನ್ ಥರನೇ ಇರುತ್ತೆ. ಸೊ ಬೆಟ್ಟ ಮೇಲೆ ಹೋಗಬೇಕು. ಆ ವ್ಯೂ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಒಳ್ಳೆ ಹಿಮಾಲಯಕ್ಕೆ ಹೋದ ಜೋರಾಗಿ ಹೇಳಕ್ಕೋ. ಜೋರು ಹೇಳು. ಗಾಳಿ ಇದೆ, ಮಳೆ ಒಳ್ಳೆ ಗಾಳಿ ಬರ್ತಿದೆ. ಅಲ್ಲಿ ನೋಡು ಮಗಳು. ನಾವು ನಮ್ಮ ಜರ್ನಿನ ಆಲ್ಮೋಸ್ಟ್ ಇಲ್ಲಿ ಕೆಳಗೆ ಇಂದ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ ಇನ್ನೂ ಇದರ ಮೇಲೆ ಹೋಗ್ಬೇಕು. ಅಲ್ಲಿ ಏನು ಕಾಣ್ತಿದೆ ಐತಲ್ಲ, ಅಲ್ಲಿ ತನಕ ಹೋಗ್ಬೇಕು. ಸೊ ಗೈಸ್, ನೀವೇನು ನೋಡಿದ್ರಿ ಇವಾಗ, ನಾವು ಒಂದು ಆಲ್ಮೋಸ್ಟ್ ಒಂದು 10,000 ಫೀಟ್ ಮೇಲೆ ಬಂದಿರ್ಬೋದು ಈಗ ಆಲ್ರೆಡಿ. ನಾವು ಇಷ್ಟು ಹೈಟಲ್ಲಿ ರೀಚ್ ಆಯ್ತೀವಿ ಅಂತಿಲ್ಲ, ಇನ್ನೂ ಹೈಟ್ ಇದೆ. ಇದು ಹೋಗ್ತಾ ಇದೀವಿ ಒಂದು ಮೋಸ್ಟ್ಲಿ ನನಗೆ ಡೌಟ್ ಇದೆ, ಏರ್ಪಿನ್ ಬೆಂಡ್ಸ್ ಅಲ್ಲ ಅಂತ ಅನ್ಕೋತೀನಿ ಕೇರಳದ್ದು. ನಾವೇನು ನೋಡ್ತೀವಿ ವಿಡಿಯೋಲೆಲ್ಲ ಏರ್ಪಿನ್ ಬೆಂಡ್ ಅಂತ, ಬಟ್ ಅದು ಆಗ್ಲಿಕ್ಕಿಲ್ಲ. ಇದೊಂಥರ ಡಿಫ್ರೆಂಟ್ ಆಗಿದೆ. ಇದು ತಮಿಳ್ನಾಡು ಟು ಮುನ್ನಾರ್ ಹೋಗೋ ರೂಟ್. ಬಟ್ ವೀವ್ ಆ್ಯಂಡ್ ಡ್ರೈವ್ ಸಖತ್ತಾಗಿದೆ. ಈ ವ್ಯೂ ನೋಡಿಕೊಂಡು ಸ್ವಲ್ಪ ಹತ್ತದರ್ಸು ಅಲ್ಲಿ ನೋಡು. ನಾವು ಇದೇ ರೋಡ್ಲಿದ್ದಾನೆ ಹತ್ಕೊಂಡ್ ಬಂದಿದ್ದೆ ಆಗ್ಲ. ಫೈನಲಿ ಟೀ ಎಸ್ಟೇಟ್ಗಳು ಕಾಣಿಸ್ತಿದೆ ಅಂದರೆ ಮುನ್ನಾರ್ ರೀಚ್ ಆದ್ವಿ ಅಂತ ಅರ್ಥ. ಆಲ್ಮೋಸ್ಟ್ 10 to 11 hours ಜರ್ನಿ ಆದಮೇಲೆ ರೀಚ್ ಆದ್ವಿ. 1 hour ಮುಂಚೆ ರೀಚ್ ಆಗಬೇಕಿತ್ತು, ಇನ್ನೂ ಸುತ್ತಾ ಇದ್ದೀವಿ. ರೀಸನ್ ಅದು ಬಾರುಂಡೋ ചോദിച്ചിട്ട് ബാറില്ലാന്ന് പറഞ്ഞു. ഇൻഡിപെൻഡൻസ് ഡേ ആണോ? എന്നെ ഇവിടെ കിട്ടുന്നില്ല. 1 hour ಇಂದ ಮುನ್ನಾರ್ ತಿರುಗ್ತಾನೇ ಇದೀವಿ. ജസ്റ്റ് ഫോർ എണ്ണೆ. ಪುನಃ ಸಿಕ್ಕಿಗಾನ ಬಾರುಂಡೋ ചേട്ടാ ಬಾರುಂಡೋ ಅಲ್ಲ, ಈ ಶಾಪ್ ಹೆಸರು ಎಂತ ಗೊತ್ತಿದ್ದ? ಇಲ್ಲ, ಅರ್ಧ ಕಿಲೋಮೀಟರ್. ಮ್ಯಾಟ್ರ್ ಏನೋ ಸೀರಿಯಸ್ ಇಟ್ಟ. ಅಲ್ಲಿ ಹೋದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ, ಇಲ್ಲಿ ಹೋಗಿ ಬಾರ್ ಹುಟ್ಟುತ್ತೆ. ಎಲ್ಲಿ? ಈ ರೋಡ್ಲಿ ರಿವರ್ಸ್ ಈಗ
ಎಷ್ಟು ದೂರ ತೇರ್ಸ್ಲೆ ಲಾಸ್ಟ್ ಅಟೆಂಪ್ಟ್. ದ ಕಳ್ಳ is here guys. This is what we were looking for. ನಿಜವಾಗ್ಲೂ ಬರೀ Thanks for watching Independence Day. Cheers. So finally ರೀಚ್ ಆಗಿದ್ದೀವಿ 3:30. ಬೆಳಿಗ್ಗೆ 3 ಗಂಟೆಗೆ ಹೊರಟಿದ್ದು, ಮಧ್ಯಾಹ್ನ 3 ಗಂಟೆಗೆ ತಲುಪಿದ್ವಿ. 12 hours of journey. Let's explore guys, come on. ಬನ್ನಿ ಹೋಗುವ. ಸೊ ಗೈಸ್ 150 ನಾವು 100 ರೂಪಾಯಲ್ಲಿ ಸಿಗ್ತದೆ ನಮ್ಮೂರಲ್ಲಿ. ಬಟ್ ಏನಿಲ್ಲ, ನಾವು ಪ್ರಿಪೇರ್ ಆಗಿ ಬಂದಿದ್ದೀವಿ ಮಳೆಗಾಲಕ್ಕೆ. ಹಾಕಿ ತೋರಿಸು. ಒಳಗೆ ಸೊ ಗಾಯ್ಸ್, ಸೊ ನಾವು ಮುನಾರಲ್ಲಿದ್ದೀವಿ. ಫುಲ್ ಮಳೆ ಬರ್ತಿದೆ, ನೀವು ನೋಡ್ತಿದ್ದೀರಾ. ಸೊ ಈಗ ಇಟ್ಸ್ ಟೈಮ್ ಫಾರ್ ಪ್ಲಾಂಟೇಶನ್ ವಾಕ್. ಬನ್ನಿ ತೋರಿಸ್ತೀವಿ ಪ್ಲಾಂಟೇಶನ್ ವಾಕ್. ನೀವೆಲ್ಲ ಕಡೆ ನೋಡಿದ್ದೀರಾ ಕಾಫಿ ಎಸ್ಟೇಟಲ್ಲಿ ವಾಕ್ ಮಾಡೋದು. ನಾವೀಗ ಏಲಕ್ಕಿ ಎಸ್ಟೇಟಲ್ಲಿ ವಾಕ್ ಮಾಡ್ತಿದ್ದೀವಿ ವಿತ್ ಆಲ್ ದ ರೆಮಿಡಿ. ಮಳೆಗೆ ರೈನ್ ಕೋಟಲ್ಲಿ ಹಾಕಿ ಬಂದಿದ್ದೀವಿ. ಸೊ ಲೆಟ್ಸ್ ಗೋ. ಇಲ್ಲ ಇಲ್ಲ, ಹೌ ಯು ಫೀಲಿಂಗ್? ಚೆನ್ನಾಗಿದೆಯಾ? ನಿಲ್ಲ ಕೇಳನೆ. ಕಿರಣ, ಹೆಂಗನ್ಸ್ತು ಮುನಾರ್? ಸೂಪರ್. ದಿವಿ ಹೆಂಗನ್ಸ್ತು? ಸೂಪರ್ ಸೂಪರ್. ಸುಚಿಗೆ ಮಸ್ತ್. ಲೆಟ್ಸ್ ಗೋ. ಲೆಟ್ಸ್ ಗೋ. ನಾನು ಸ್ವಲ್ಪ ಕೊಡೆ ಇಟ್ಕೊಂಡಿದ್ದೀನಿ, ಯಾಕೆ ಅಂತ ಹೇಳಿದ್ರೆ ಮಳೆ ಬಂದರೆ ಫೋನ್ ಹೋಗುತ್ತೆ. ನಮ್ಮಷ್ಟು ಪ್ರಿಪ್ರೇಷನ್ ಯಾರು ಮಾಡಿರುವ ಅಂತ. ರೈನ್ ಕೋಟ್ ಎಲ್ಲ ತಗೊಂಡು ನೈಸ್. ಹೌದು, ಸಸ್ತಾ ರೈನ್ ಕೋಟ್. ನಾಳೆ ಬಂದ್ಬಿಟ್ಟು ಹೋಮ್ ಸ್ಟೇ ಟೂರ್ ಮಾಡ್ತೀವಿ. ಇವತ್ತು ಪ್ಲಾಂಟೇಶನ್ ವಾಕ್ ಅದೆಲ್ಲ ನೋಡ್ಕೋಬಾರ. ಒಂದು ಸಣ್ಣ ವಾಟರ್ ಫಾಲ್ಸ್ ಇದೆ, ಅದರಲ್ಲೂ ಸಣ್ಣದಾಗಿ ಆಟ ಆಡುವ ಬನ್ನಿ. ಆಹಾ, ಈ ವೆದರ್. ಓಕೆ, ದ ಜರ್ನಿ ಬಿಗಿನ್ಸ್. ಸ್ವಲ್ಪ ಜಾರ್ತಿದೆ, ಸೇಮ್ ನಮ್ಮ ಕೊಡಗು ಥರನೇ. ಮಳೆ ಹೆವಿ ಇದೆ, ಬಿದ್ದರೆ ಗೊತ್ತಾಯ್ತದೆ ವಿಡಿಯೋದಲ್ಲಿ. ಸೊ ನೀವು ನೋಡ್ತಿದ್ದೀರಾ ಫುಲ್ ಏಲಕ್ಕಿಗೆ ಏನು ಕಾಡಮಮ್ಮ. ಎಸ್, ಇಟ್ಸ್ ಕಾಡಮಮ್ ಟೈಮ್. ಇಲ್ಲಿ ನೋಡಿ ಹೌ ಇಟ್ ಲುಕ್ಸ್. ಇಲ್ಲಿ ನೋಡಿ. ಯಾ, ಆಹಾ, ಮಳೆಯೋ ಮಳೆ. ನೋಡಿ ಫ್ರೆಂಡ್ಸ್, ಸೊ ಏಲಕ್ಕಿ ಒಳ್ಳೆ ಚೆನ್ನಾಗಿ ಬಂದಿದೆ. ಈಗ ಏಲಕ್ಕಿಗೆ ರೇಟು ಇದೆ. ಸೊ ಇದು ಟೋಟಲ್ ಪ್ರಾಪರ್ಟಿ 30 acres ಅಂತೆ. ಸೊ ಜಸ್ಟ್ ಎಸ್ಯೂಮ್ ಹೇಗಿರ್ಬೋದು ಇನ್ಕಮ್. ಎಲ್ಲ ನೋಡಿ ಚೆನ್ನಾಗಿ ಬಂದಿದೆ ಏಲಕ್ಕಿ ಎಲ್ಲ, ಪ್ರತಿಯೊಂದು ಗಿಡದಲ್ಲೂ. ಲೆಟ್ಸ್ ಗೋ, ಬಕ್ಕೊಂಡು ಹೋಗ್ಬೇಕು ಗಾಯ್ಸ್. ನಮ್ಮ ಸ್ಟೇ ಅಲ್ಲಿ ಮೇಲೆ ಇದೆ, ನಾವಿಲ್ಲಿ ತನಕ ಕೆಳಗೆ ಬಂದಿದ್ವಿ. ಇನ್ನೊಂದು ಏನಂದರೆ, ನಿಮಗೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳ್ತೀನಿ, ವಾಟರ್ ಬರ್ತಾಯಿದೆ, ಫಾಲ್ಸ್ ಅದು ಇದೆ. ನೈಸ್, ಎಂಜಾಯಿಂಗ್ ದ ವೈಬ್ಸ್. ಹೆವಿ ಟಾಸ್ಕ್, ಒಂಥರ ಟ್ರಕ್ಕಿಂಗ್ ಥರ ಇದೆ. ಅಯ್ಯೋ, ಎಲ್ಲೆಲ್ಲಿ ಕರ್ಕೊಂಡು ಹೋಯ್ತೀಯಾರಪ್ಪ. ಫೈನಲಿ ವಾಟರ್ ಫಾಲ್ಸಿಗೆ ಬಂದಿದ್ದೀವಿ. ಸೊ ಫುಲ್ ವಿಡಿಯೋನ ತೋರಿಸ್ತೀನಿ ಈಗ. ಇರಿ, ನೀವೆಲ್ಲ ಅಂದ್ಕೊಂಡಿರ್ಬೋದು ಏನಪ್ಪ ಈ ಸಣ್ಣ ಜಾಗಕ್ಕೆ ಹಿಂಗೊಂದು ಎಕ್ಸಾಜರೇಟ್ ಆಗಿದ್ದಾರೆ, ಎಕ್ಸೈಟೆಡ್ ಆಗಿದ್ದಾರೆ, ಏನು ಕತೆ ಇವ್ರದ್ದು ಅಂತ.
ಸೊ ಏನಂದರೆ ಬೆಂಗಳೂರು ಲೈಫ್ ಮಂಡೇ ಟು ಫ್ರೈಡೇ 9 to 6. ಸೊ ಈ ಥರ ಸಿಚುವೇಶನ್ ಇರುವಾಗ ಒಂದು ವೀಕೆಂಡಲ್ಲಿ ನೇಚರ್ ಮಧ್ಯೆ ಈ ಥರ ಹೋಗೋದು ಇಟ್ಸ್ ಫ್ಯಾಂಟಾಸ್ಟಿಕ್. So how was this? ಭಯ ಆಯ್ತಿತ್ತಾ? ಆ್ಯಕ್ಚುಲಿ ಆಳ ಇತ್ತಿಲ್ಲ, ಅದಕ್ಕೆ ಒಳ್ಳೇದಾಯ್ತು. ಓ ಬಾಲ್ ಹೋತಾ? ಬಾಲ್ ನೀರಿಗೆ ಹಾಕಿತ್ತಲ್ಲ. ಎಲ್ಲಿ? ಅಲ್ಲಿ ಬಾಲ್ ಬಿದ್ದಿದೆ, ತರಕ್ಕೆ ಹೋಗ್ತಾ ಇದ್ದಾರೆ. ಗೈಸ್, ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್ ರೆಡಿ ಆಗ್ತಿದೆ. ಸೊ 40 feet ಡೆಪ್ತ್ ಉಂಟಂತೆ ಆ ಕಡೆದು. ಈ ಕಡೆದು ಈ ಕೆಳಗಡೆ ಇರೋದು ಸ್ವಿಮ್ಮಿಂಗ್ ಪೂಲ್ ಮಾಡ್ತಾರೆ, ಅದೆಷ್ಟು ಡೆಪ್ತ್ ಅಂತ ಗೊತ್ತಿಲ್ಲ. ಬಟ್ ನೈಸ್ ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್. ಓಕೆ, ಸೊ ಪ್ಲಾಂಟೇಶನ್ ವಾಕೆಲ್ಲ ಆಯಿತು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸಖತ್ತಾಗಿತ್ತು, ಬಟ್ ಹೆವಿ ಟಯರ್ಡ್ ಆಯಿತು. ವಾಪಸ್ ಬರುವಾಗ ಹತ್ಕೊಂಡ್ಬರೋದಲ್ಲ, ಅದೊಂದು ಸ್ವಲ್ಪ ಸುಸ್ತಾಯಿತು. ಅದು ಬಿಟ್ಟರೆ ಸಖತ್ತಾಗಿತ್ತು. ಅದಕ್ಕೆ ಹೇಳೋದು, ದಿನ ವಾಕ್ ಮಾಡಬೇಕು, ವರ್ಷಕ್ಕೊಂದ್ಸಲ ವಾಕ್ ಮಾಡಿದ್ರೆ ಹಿಂಗೆ ಟಯರ್ಡ್ ಆಯ್ತದೆ ಅಂತ. ಚಲೋ, ಯು ಎಂಜಾಯ್ಡ್ ಇಟ್? ಥ್ಯಾಂಕ್ ಯು. ಓಕೆ, ಹೇಳಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಆಗಿತ್ತು. ನಮ್ಮ ಒಂದು ವಾಟರ್ಫಾಲ್ದು ಇದಾಗಿದ್ದು, ಕಾಫಿ ಎಸ್ಟೇಟ್ಲಿ ನಾವು ಟ್ರೆಕ್ಕಿಂಗ್ ಮಾಡಿದ್ದೇವೆ, ಅಥವಾ ಯಾವುದೇ ಒಂದು ಹಿಲ್ಸ್ಲಿ ಟ್ರೆಕ್ಕಿಂಗ್ ಮಾಡಿದ್ದೇವೆ. ಬಟ್ ಇದು ಕಾರ್ಡಮಮ್ ಎಸ್ಟೇಟ್ ಆಗಿ ಸೂಪರ್ 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 ಆಗಿದೆ. ಥ್ಯಾಂಕ್ ಯು. ಎಸ್, ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಇಟ್ ವಾಸ್ ಬ್ಯೂಟಿಫುಲ್. ಏನಂದರೆ ನಾವು ಈ ಥರ ವಾಕ್ಸ್ ನಮ್ಮ ಊರಲ್ಲಿ ಗದ್ದೆ, ತೋಟ, ಕಾಡು ಅಂತೆಲ್ಲ ಹೋಗ್ತೀವಿ. ಬಟ್ ನಾವು ಒಂದು ಟ್ರಿಪ್ ಬಂದಾಗ ದಿಸ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಬೇರ್ ಫೂಟಲ್ಲಿ ಹೋಗಿದ್ವಿ ನಾವು, ಬೀಚ್ಗಳ ಮಧ್ಯದಲ್ಲಿ. ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವಿತ್ ರೈನ್ ಇದೆಲ್ಲ ಹಾಕ್ಕೊಂಡು. ಒಂಥರ ಡಿಫ್ರೆಂಟ್ ಆಗಿತ್ತು. ಸೊ ಬೆಂಗಳೂರಲ್ಲಿ ವಾರ ಇಡೀ ಕೆಲಸ ಮಾಡ್ತೀವಿ, ವೀಕೆಂಡಲ್ಲಿ ಬಂದು ಎಂಜಾಯ್ ಮಾಡುವಾಗ ಒಂಥರ ತೃಪ್ತಿ ಅನಿಸುತ್ತೆ. ಥ್ಯಾಂಕ್ ಯು, ದಟ್ಸ್ ಇಟ್. ಡಿ ವಿ ಹೆಂಗೆ ಹೊಡೆಯೋದಲ್ಲ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಹೆಂಗಿತ್ತು ನಿಂದು? ಪ್ಲಾಂಟೇಶನ್ ವಾಕ್ ಎಲ್ಲ ಮುಗಿಸಿ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಈಗ ಕಾಫಿಗೆ ಬಂದಿದ್ದೀವಿ. ಕಾಫಿ ಕುಡಿಬೇಕು. ಗೈಸ್, ನಮ್ಮಲ್ಲಿ ಎಂತ ಬಾಳೆಹಣ್ಣು ಏನು ಹೇಳ್ತೀವಿ, ಕಜಾಯ ಅಲ್ಲ, ಹೊರದಿದ್ದು. ಬಟ್ ಕೇರಳದಲ್ಲಿ ಏನೋ ಪಲಂಪುರಿ ಯಾರೋ ಪಳಂಪುರಿ ಅಂತ ಹೇಳ್ತಾರೆ. ಬಟ್ ಅದು ಏನು ಅಂತ ಕರೆಕ್ಟಾಗಿ ಒಂದು ಕಮೆಂಟ್ ಮಾಡಿ ಗಾಯ್ಸ್. ಈ ವೆದರ್ಗೆ ಬಿಸಿ ಬಿಸಿ ಕಾಫಿ. ನೋಡಿ, ಮಳೆ ಬರ್ತಾನೇ ಇದೆ. ಈ ಮಳೆಗೆ ಅಲ್ಲಿ ನೆನ್ಕೊಂಡು ಬಂದು ಚಳಿ ಸ್ನಾನ ಮಾಡಿ ಈಗ ಕಾಫಿ ಕುಡಿಯೋಕ್ಕೂ ಸಖತ್ತಾಗಿದೆ. ನೈಟ್ ಡಿನ್ನರ್ಗೆ ಅವರೇ ಪ್ರಿಪೇರ್ ಮಾಡಿದರು. ಅಂದರೆ ಅವ್ರ ಹತ್ರ ಮೆನು ಇರುತ್ತೆ, ನಮ್ಗೆ ಏನೇನು ಬೇಕು ಸೆಲೆಕ್ಟ್ ಮಾಡ್ಕೊಂಡು ಹೇಳಿದ್ರೆ ಅವ್ರು ಅಲ್ಲೇ ಪ್ರಿಪೇರ್ ಮಾಡಿ ಕೊಡ್ತಾರೆ. ಬಟ್ ಇವ್ರದ್ದು ಬ್ರೇಕ್ಫಾಸ್ಟ್ ಮಾತ್ರ ನಮಗೆ ಕಾಂಪ್ಲಿಮೆಂಟ್ರಿ ಇದ್ದಿದ್ದು. ನೆಕ್ಸ್ಟ್ ಬೇರೆ ಫುಡ್ ಲೈಕ್ ಲಂಚ್ ಡಿನ್ನರ್ಗೆಲ್ಲ ನಾವು ಆರ್ಡರ್ ಕೊಟ್ಟು ಮಾಡಬೇಕು. ಆದ ಕಾರಣ ಸೆಲ್ಫ್ ಸರ್ವಿಸ್. ವೆರಿ ಗುಡ್. ಗಾಳಿ ಹಾಕುವ ಕಾರ್ಯಕ್ರಮ. ಎಂತಕ್ಕೆ? ಗ್ರಿಲ್ ಬಾರ್ಬಿಕ್ಯೂ. ಫುಡ್ಡು ಸಹ ಚೆನ್ನಾಗಿತ್ತು. ನಾವು ಆರ್ಡರ್ ಮಾಡ್ದಂಗೆ ಬೇಗ ಪ್ರಿಪೇರ್ ಎಲ್ಲ ಮಾಡಿ ಬಿಸಿ ಬಿಸಿ ತಂದು ಕೊಟ್ಟರು. ಸೊ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಗೇಮ್ಸ್ ಎಲ್ಲ ಆಡಿದ್ವಿ. ಈ ಗೇಮು ಅಂತೂ ಫೂಸ್ಬಾಲ್ ಒಳ್ಳೆ ಎಂಟರ್ಟೈನ್ಮೆಂಟು, ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ ಆಡ್ತಾ. ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡಿದ್ಮೇಲೆ ಮಲ್ಕೊಂಡ್ವಿ. ಬೆಳಗ್ಗೆ ಬೇಗ ಏಳಬೇಕಿತ್ತು, ಹಾಗೆ ತುಂಬ ಟ್ರಾವೆಲ್ ಮಾಡೋದ್ರಿಂದ ಟಯರ್ಡ್ ಆಗಿತ್ತು. ಇದು ಬಂದು ನಾವು ಸ್ಟೇ ಮಾಡಿದಂಥ ವಿಲ್ಲ. ಇದು ಹೇಗಿತ್ತು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ ನೋಡಿ. ಸೊ ಇದಾಗಿತ್ತು ನಮ್ಮ ಡೇ 1 ವ್ಲಾಗ್. ಡೇ 2 ಆ್ಯಂಡ್ ಡೇ 3 ವ್ಲಾಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಪೋಸ್ಟ್ ಮಾಡ್ತೀನಿ. ಹೋಪ್ ಯು ಗೈಸ್ ಲೈಕ್ ದಿಸ್ ವೀಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.